ಕಲ್ಯಾಣ ಕರ್ನಾಟಕದಲ್ಲಿ ರೈತರ ಗೋಳು ಕೇಳದಂತಾಗಿದೆ. ಯಾವ ಸರ್ಕಾರ ಬಂದರೂ ಕೂಡ ರೈತರಿಗೆ ಯಾವುದೇ ಪರಿಹಾರ ಸೂಕ್ತವಾಗಿ ಸಿಗ್ತಾ ಇಲ್ಲ. ಈಗಾಗಲೇ ಕಲ್ಯಾಣ ಕರ್ನಾಟಕದಂಥ ಸಂಪೂರ್ಣವಾಗಿ ರೈತರು ತೊಗರಿ ಬೆಳೆ ಆಗಿರ್ಬೋದು, ಕಬ್ಬಿನ ಏಕರೂಪ ಬೆಲೆ ಆಗಿರ್ಬೋದು, ಇದಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು ಕೂಡ ಸರ್ಕಾರ ರೈತರ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನವನ್ನು ಹರಿಸ್ತಾ ಇಲ್ಲ. ಈಗಾಗಲೇ ಅನೇಕ ಪ್ರತಿಭಟನೆಗಳನ್ನು ಕಲಬುರಗಿ ಆಯಿತು, ಬೇರೆ ಬೇರೆ ಕಡೆ ಎಲ್ಲ ರೀತಿಯಾಗಿ ಪ್ರತಿಭಟನೆಗಳನ್ನು ಮಾಡಲಾಗಿದೆ. ಆದರೆ ಬೆಳಗಾವಿಯಲ್ಲಿ 3,300 ರೂಪಾಯಿ ಕೊಡೋ ಸರ್ಕಾರ ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಯಾಕೆ 3,000 ರೂಪಾಯಿ ಕೊಡ್ತು ಅನ್ನೋದಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ರೈತರು ಅಹೋರಾತ್ರಿ ಧರಣಿಯನ್ನು ಕೂತಿದ್ದಾರೆ. ನಿನ್ನೆಯಿಂದ ರೈತರು ಅಹೋರಾತ್ರಿ ಧರಣಿ ಕೂತಿರೋ ಕಾರಣ ಇವತ್ತು ನಾವು ರೈತರ ಜೊತೆ ಮಾತಾಡೋದಕ್ಕೆ ಬಂದೇವೆ. ಇವತ್ತು ನಮ್ಮ ಜೊತೆ ಮಹಾಂತಗೌಡ ನಂದಿಹಳ್ಳಿಯವರಿದ್ದಾರೆ. ಇವತ್ತು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಮಾತನಾಡೋಣ. ಯಾಕೆ ಸರ್ಕಾರಗಳು ಈ ರೀತಿಯಾಗಿ ರೈತರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇವೆ ಅನ್ನೋದನ್ನು ನಾನು ಕೇಳೋಣ. ಸರ್, ಈಗಾಗಲೇ ಪ್ರತಿಭಟನೆಯನ್ನು ನಿರಂತರವಾಗಿ ತಾವು ಮಾಡ್ತಾನೆ ಬರ್ತಾಯಿದ್ದೀರಿ. ಯಾಕೆ ಸರ್ಕಾರಕ್ಕೆ ತಮ್ಮ ಕೂಗು ಕೇಳ್ತಾ ಇಲ್ವಾ ಅಂತ? ಸರ್, ಈಗ ಪ್ರತಿಭಟನೆ ರೈತರು ನಾವು ಪ್ರತಿ ಸಲ ಮಾಡ್ತಾನೆ ಇದ್ದೀವಿ. ಇಲ್ಲಿ ನಾವು ಈ ಭಾಗದ ಶಾಸಕರು ಮತ್ತು ಸಚಿವರು ಇನ್ನು ಏನು MLCಗಳು MP ಗಳು ಏನು ಅದರ್ರಿ, ಈ ಭಾಗದಾಗ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಮತ್ತು ಒಂದನೇದು, ಎರಡನೇದು, ಇವರು ಕತ್ತಿ ಕೈಲತ್ತಾರೆ. ಇವ್ರು ಅಷ್ಟು ಮಂದಿ 8 ಮಂದಿ ಶಾಸಕರು, ಸಂಸದರು, ಸಚಿವರು, ಇವ್ರಿಗೆ ಏನಪ್ಪ ಅಂತಂದ್ರೆ ಇವ್ರಿಗೆ ರೈತರು ಉದ್ಧಾರ ಆಗೋದು ಬೇಕಾಗಿಲ್ಲ, ಕಲಬುರಗಿ ಡೆವಲಪ್ಮೆಂಟ್ ಮಾಡೋದು ಬೇಕಾಗಿಲ್ಲ. ಅವ್ರ ಮನೆ, ಅವ್ರ ಹೆಂಡರು, ಅವ್ರ ಮಕ್ಕಳದು ಅವ್ರ ಆಸ್ತಿ ಡಬಲ್ ಮಾಡ್ಕೊಳತ್ತಾರೆ ಹೊರತಾಗಿ ಇಲ್ಲಿನ ಒಂದು ಇವತ್ತು ನಂಬೋದು ಕಬ್ಬಾಗಲಿ, ತೊಗರಿ ಆಗಲಿ, ಇವತ್ತು ರೈತರಿಗೆ ಪರಿಹಾರ ಆಗಲಿ, ಯಾವುದೇ ರೀತಿ ಅವರಿಗೆ ದ್ವಿಗುಣ ಮಾಡಬೇಕಂತ ಭಾವನೆ ಈ ಭಾಗದ ಶಾಸಕರ ಬಳಿ ಯಾರ ಬಳಿನೂ ಇಲ್ಲ. ಸರ್, ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಬೆಳಗಾವಿಯಲ್ಲಿ 3,300 ರೂಪಾಯಿ ನಿಗದಿಯನ್ನು ಮಾಡಿದರು, ರೈತರು ಪ್ರತಿಭಟನೆ ಮಾಡಿದರು. ಆದರೆ ಇಲ್ಲಿಯೂ ಕೂಡ ರೈತರು ಪ್ರತಿಭಟನೆ ಮಾಡಿದ್ರೂ ಕೂಡ 3,165 ನಿಗದಿ ಮಾಡಿದ ನಂತರ ಮತ್ತೆ 3,000 ರೂಪಾಯಿಯನ್ನು ಮಾಡಿದರು. ಯಾಕೆ ಅಂತ? ಸರ್, ಇಲ್ಲಿ ನಮಗೆ ಈಗ ಅದೇ ಪ್ರಶ್ನೆ ನಾವು ಇವತ್ತು ಜಿಲ್ಲಾಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ಕೇಳಿದಾಗ ನಮಗೆ ಇವತ್ತು ಕಬ್ಬಿನ ಇಳುವರಿ ಚೆಕ್ ಮಾಡಿ ನಮಗೆ 9.5 ಇದ್ದದ್ದು 8.8 ಈ ರೀತಿ ನಮಗೆ ಮೋಸ ಮಾಡ್ಲತ್ತಾರೆ ಸರ್ ಫ್ಯಾಕ್ಟ್ರಿಯವರು. ಆ ಫ್ಯಾಕ್ಟ್ರಿಯವ್ರ ಜೊತೆ ಇಲ್ಲಿನ ರಾಜಕಾರಣಿಗಳು ಕೂಡ ಶಾಮೀಲಾರ. ಇಲ್ಲಿ ಶಾಮೀಲಾಗಿ ಇವತ್ತು ನಮಗೆ 3,165 ಮೊದಲೇ ಘೋಷಣೆ ಮಾಡಿದವ್ರು ಇದೇ ಸರ್ಕಾರಿ ಅಧಿಕಾರಿಗಳು ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಬಂದು 3,000 ಘೋಷಣೆ ಮಾಡ್ತಾರೆ. ಅಂದ್ರೆ ಇಲ್ಲಿ ರೈತರು ಹಣೆ ಬರ ಹೆಂಗಾಗ್ಯದಪ್ಪ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಏನು ಘೋಷಣೆ ಮಾಡ್ತಾರೆ ಅದೇ ನಾವು ತೊಗೋಬೇಕು. ರೈತರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಆಗ್ಯದಂತ ಈ ಬೊಬ್ಬೆ ಹೊಡಿತಾರೆ. ರೈತರಿಗೆ ನಮಗಿನ್ನ ಎಲ್ಲಿನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ನಾವು ಅವ್ರು ಹೇಳಿದ ರೇಟಿಗೆ ಮಾಲ್ ಕೊಡ್ಬೇಕು. ನಾವು ಹೇಳಿದ ರೇಟಿಗೆ ಮಾಲ್ ಕೊಡೋಂಥ ಪರಿಸ್ಥಿತಿ ಈಗ ನಮ್ಮ ಬಳಿ ಕಲಬುರಗಿ ಜಿಲ್ಲೆದಾಗ ಇಲ್ಲ. ಅದಕ್ಕೆ 3,165 ಕೊಡಬೇಕು. ಯಾಕೆ ಕೊಡಬಾರ್ದು? ಇಳುವರಿ 9.5 11.5 ತನಕ ಇಲ್ಲಿ ನಮ್ಗೆ ತೋರಿಸ್ಲತ್ತದ. ನಮ್ಮ ಭೂಮಿನೂ ಒಳ್ಳೆ ಭೂಮಿ ಅದ. ಇಲ್ಲಿ ಎಲ್ಲ ಇಲ್ಲಿ ಅಧಿಕಾರಿಗಳು ಕೂಡ ಅದ್ರಾಗ ಶಾಮೀಲಾರ ಅಂತಕ್ಕಂಥ ಮಾತನ್ನು ನಾವು ರೈತ ಸಂಘದ ಕಡೆಯಿಂದ ಹೇಳ್ತೇವೆ. ಈಗ ಕಾರ್ಖಾನೆಯವರು ನೇರವಾಗಿ ಬಂದು ಜಿಲ್ಲಾಡಳಿತದ ಜೊತೆ ಮಾತನಾಡ್ತಾರೆ, 3,000 ರೂಪಾಯಿ ನಾವು ಕೊಡ್ತೀವಿ ಅಂತ. ಆದರೆ ರೈತರು 3,160 ರೂಪಾಯಿ ಕೊಡಿ ಅಂದರೂ ಕೂಡ ಇಲ್ಲಿನ ಜಿಲ್ಲಾಡಳಿತ ಆಗಿರಲಿ ಮತ್ತು ಇಲ್ಲಿನ ಅಧಿಕಾರಿಗಳಾಗಿರಲಿ ಕಾರ್ಖಾನೆ ಬೆಂಬಲಕ್ಕೆ ನಿಂತಿದ್ದಾರಾ ಅಂತ ಅನ್ಸುತ್ತಾ? ಸರ್, ಇಲ್ಲಿನ ಅಧಿಕಾರಿಗಳು ಮತ್ತು ಇಲ್ಲಿನ ಶಾಸಕರುಗಳು, ಇಲ್ಲಿನ ಸಚಿವರುಗಳು, ಈ ಸರ್ಕಾರಿ ಅಧಿಕಾರಿಗಳು ಇವತ್ತು ಕಾರ್ಖಾನೆ ಮಾಲೀಕರ ಜೊತೆ ಶಾಮೀಲಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ರೈತರದ್ದು ಯಾವುದೇ ಕೂಗು ನಾವು ಎಷ್ಟೇ ನಾವು ರೂಢಿ ಕುಂತು ಬೊಬ್ಬೆ ಹಾಕಿದ್ರೂ ಕೂಡ ಅವ್ರು ಕೇಳಲ್ಲ. ಯಾಕೆ ಕೇಳಲ್ಲ ಅಂತಂದ್ರೆ ಆ ಫ್ಯಾಕ್ಟ್ರಿದವ್ರ ಜೊತೆ ಸರ್ಕಾರಿ ಅಧಿಕಾರಿಗಳು, ಸಚಿವರುಗಳು, ಶಾಸಕರುಗಳು ಎಲ್ಲರೂ ಅವ್ರ ಜೊತೆ ನೇರವಾಗಿ ಶಾಮೀಲಾಗಿರುವ ಕಾರಣ ಇವತ್ತು ನಮಗೆ 165 ರೂಪಾಯಿ ಕೈತಪ್ಪಿ ಹೋಗ್ಯದ. ಅದಕ್ಕೆ ಈಗ ಅಧಿವೇಶನದಾಗ ಇವತ್ತು ಕಬ್ಬಿಗೆ 3,165 ಕೊಡುವಂಥ ಘೋಷಣೆ ಆಗಬೇಕು. ತೊಗರಿಗೆ ಏನದ ನಮಗೆ ಪ್ರೋತ್ಸಾಹಧನ ಕೊಡಬೇಕು. ಏನಾರು 13,200 ಏನು ರೈತರಿಗಿನ್ನ ಪರಿಹಾರ ಹೋಗಿಲ್ಲ, ಅದು ಕೊಡ್ತಕ್ಕಂಥ ಕೆಲಸ ಕೊಟ್ಟಾಗ ಮಾತ್ರ ನಾವು ಸತ್ಯಾಗ್ರಹದಿಂದ ಹಿಂದೆ ಪಡಿತೀವಿ. ಇಲ್ಲ ಅಂತಂದ್ರೆ ನಾವು ಇವತ್ತು ಎಚ್ಚರಿಕೆ ಕೊಡ್ಲಾತೀವಿ. ಇವತ್ತು ನಾಳೆಗೆ 2 ದಿನ ನಾವು ಕಾಯ್ತೀವಿ. ಅದ್ರಾಗ ಏನಾರು ಘೋಷಣೆ ಆಗಿಲ್ಲಪ್ಪ ಅಂತಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರ ಮನೆ ಮುಂದೆ ಕುಂತು ಹೊಯ್ಕೋತೀವಿ. ನಾವು ಈ ಚಳವಳಿ ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಸರ್, ಈಗ ಯಾವಾಗಲೂ ಕೂಡ ಈ ರೈತರ ವಿಷಯ ಆಗಲಿ, ಬೇರೆ ವಿಷಯ ಆಗಲಿ, ಬೇರೆ ವಿಷಯ ಬಂದಾಗ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ದಮ್ಮು ತಾಕತ್ತಿನ ಬಗ್ಗೆ ಮಾತಾಡ್ತಾರೆ. ಈ ರೈತರ ಬಗ್ಗೆ ಮಾತನಾಡೋಕ್ಕೆ ಇವ್ರಿಗೆ ದಮ್ಮು ತಾಕತ್ತಿಲ್ವಾ ಅಂತ?
ಸರ್ ಇವತ್ತು ದಮ್ಮು ತಾಕತ್ತ ಕೇಳ್ಬೇಕಂದ್ರೆ ಇವ್ರು ಕಾಂಗ್ರೆಸ್ JDS BJP ಇವ್ರು 3 ಮಂದಿ ಹಂಗ್ಯಾರ ಇವ್ರು 3 ಮಂದಿ ಬಳಿ ಗಂಡಸ್ತಾನೆ ಇಲ್ಲ. ಇವತ್ತು ಅಲ್ಲಿ ಹಳೆ ಮೈಸೂರು ಭಾಗಕ್ಕೆ ಹೋಗಿ ನೋಡ್ರಿ ನೀವು, ಅಲ್ಲಿ ಶಾಸಕರು ಸಚಿವರುಗಳು CMಗೆ ರೌಂಡ್ ಹಾಕಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈಗ ಇಲ್ಲಿ ನಮ್ಮ ಶಾಸಕರು CM ಬಲ್ಲಿ ಕೈ ಕಟ್ಕೊಂಡು ಕುಂತ ಕೇಸಿಂದ ಏನಪ್ಪ ಅಂತಂದ್ರೆ ಒಬ್ಬ ಪ್ಯೂನ್ ಹೆಂಗೆ IAS ಅಧಿಕಾರಿ ಮುಂದೆ ನಿಂದಿರ್ತಾರೆ ಹಂಗೆ ನಿಂದಿರ್ತಾರೆ ಇವರು. ಯಾಕೆ ಇವ್ರಿಗೆ ಕಾಳಜಿ ಇಲ್ಲ, ಇವ್ರಿಗೆ ನಾವು ಓಟ್ ಹಾಕಿಲ್ಲ. ಈ ಭಾಗದ ಶಾಸಕರು ಸಚಿವರುಗಳಿಗೆ ಇವ್ರಿಗೆ ಕೇಳ್ಬೇಕನ್ನೋ ಮನಸ್ಥಿತಿ ಇಲ್ಲ. ಇವ್ರೇನು ಶಾಸಕರಾಗ ಆಯ್ಕೆ ಆಗ್ಯಾರೋ ಏನು ದನ ಕಾಯ್ತಾರೆ ಇವರು ಕೇಳಬೇಕು. ಫಂಡ್ ಬಂದದೆಲ್ಲ ಒಟ್ಟು ಎತ್ಕೊಂಡು ತಿಂತೀರಿ. ಇವತ್ತು ರೈತರು ಕಷ್ಟದಾಗಾರ ಅಂತಂದ್ರೆ ಯಾಕೆ ಕೇಳಲ್ಲ ನೀವು? ಕೇಳ್ಬೇಕನ್ನೋ ಆಗ್ರಹ ನಮ್ಮ ರೈತ ಸಂಘ ಕಡೆಯಿಂದ ಮಾಡ್ತೀವಿ ನಾವು. ಈಗ ಬೆಳಗಾವಿ ಅಧಿವೇಶನ ನಡೆದಿದೆ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾ, ಯಾವ ರೀತಿ ಆಗಬೇಕು ಅಂತ? ಸರ್, ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆದಾಗ ಇವತ್ತು DD ಅವರು 3,165 ಘೋಷಣೆ ಮಾಡಿ ಹೊಳೆ 3,000ಕ್ಕೆ ಬಂದದ. ಇದು ಚರ್ಚೆ ಆಗಬೇಕು. ತೊಗರಿಗೆ ಏನದ ಪ್ರೋತ್ಸಾಹಧನ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಪ್ರಧಾನಮಂತ್ರಿಗೆ ಪತ್ರ ಬರೆದೀವಿ. ಅರೆ ಪ್ರಧಾನಮಂತ್ರಿಗೆ ಪತ್ರ ಬರೆದು ಈಗ ರಾಜ್ಯ ಸರ್ಕಾರ ನೀವು ಪ್ರೋತ್ಸಾಹಧನ ಎಷ್ಟು ಕೊಡ್ತೀರಿ ಅದು ಡಿಕ್ಲೇರ್ ಮಾಡಿರಿ. ನೀವು ಪ್ರಧಾನಮಂತ್ರಿಗಳು ಕೊಡ್ತಾರೆ, ರಾಜ್ಯ ಸರ್ಕಾರ ಏನು ಕೊಡ್ತೀರಿ ಅದು ಡಿಕ್ಲೇರ್ ಮಾಡಿ ಅದು ಚರ್ಚೆ ಮಾಡಿರಿ ನೀವು ಅಂತ ನಾವು ಮನವಿ ಮಾಡ್ಕೋತೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಮಹಾಂತಗೌಡ ನಂದಿಹಳ್ಳಿಯವರು ಸಮಗ್ರವಾಗಿ ಹೇಳಿದರು. ಏನೇ ಆದರೂ ಕೂಡ ರೈತರ ಬಗ್ಗೆ ಕಾಳಜಿ ಇರುವಂತಹ ಶಾಸಕರು ಇಲ್ಲಿ ಆಯ್ಕೆ ಆಗಬೇಕಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಜನರು ಯಾವ ರೀತಿ ತೀರ್ಮಾನ ತಗೋತಾರೆ, ರೈತರ ಸಮಸ್ಯೆ ಬಗೆಹರಿಸದಂತಹ ನಾಯಕರು ನಮಗೆ ಬೇಕಾ ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕಕ್ಕೆ ಬಂದಿದೆ ಅಂತ ಹೇಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ನಾಗರಾಜ್ ಜೊತೆ ರಾಘವೇಂದ್ರ, RJ32 ಕನ್ನಡ TV.